ನಾವು ಪ್ರೊಫೆಷನಲ್ ಸ್ಕಿನ್ ಕೇರ್ ಬಗ್ಗೆ ಅಲ್ಲ, ಪರ್ಸನಲ್ ಸ್ಕಿನ್ ಕೇರ್ ಬಗ್ಗೆ ಮಾತಾಡ್ತಿದ್ದೀವಿ. ಸ್ಕಿನ್ ಕೇರ್ ಅಂದ ತಕ್ಷಣ ಎಲ್ಲರಿಗೂ ಒಂದು ಡೌಟ್ ಏನಿರುತ್ತೆ ಅಂದರೆ ಎವ್ರಿ ಡೇ ರಿಜಿಮ್ ಏನು ಮಾಡಬೇಕು ಅಂತ ಅಂದ್ಬಿಟ್ಟು, ಅಂದರೆ ಡೇ ಸ್ಟಾರ್ಟ್ ಟು ಸ್ಟಾಪ್ ನಾವು ಏನೇನೆಲ್ಲ ಅಪ್ಲೈ ಮಾಡ್ಕೊಳ್ಬೇಕು, ಹೇಗೆಲ್ಲ ಮಾಡ್ಕೊಳ್ಬೇಕು ಅಂತ. ಇದು ಪರ್ಸನ್ ಟು ಪರ್ಸನ್ ಚೇಂಜ್ ಆಗ್ತಾ ಹೋಗುತ್ತೆ. ಬಿಕಾಸ್ ಕೆಲವ್ರದ್ದು ಆಯಿಲಿ ಸ್ಕಿನ್ ಇರುತ್ತೆ, ಡ್ರೈ ಸ್ಕಿನ್ ಇರುತ್ತೆ, ಅಥವಾ ಕಾಂಬಿನೇಷನ್ ಸ್ಕಿನ್ ಇರುತ್ತೆ. ಇದಕ್ಕಿಂತ ಇಂಪಾರ್ಟೆಂಟ್ ಇನ್ನೊಂದು ಸ್ಟೆಪ್ ಏನು ಅಂತಂದರೆ, ನಮಗೆ 3 ಸೀಸನ್ಸ್ ಇರುತ್ತೆ. ಸೊ ಸೀಸನ್ ವೈಸ್ ನಿಮಗೆ ಸ್ಕಿನ್ ರಿಜಿಮ್ ಕೂಡ ಚೇಂಜ್ ಆಗ್ತಾ ಹೋಗಬೇಕು. ಸೊ ಎವ್ರಿ ಡೇ ಬಂಡಲ್ಸ್ ಆಫ್ ಪ್ರಾಡಕ್ಟ್ನ ಯೂಸ್ ಮಾಡಬೇಕು ಅಂತ ಯಾವ ರೂಲ್ಸು ಇರೋದಿಲ್ಲ. ವೆರಿ ಸಿಂಪಲ್ ಸ್ಟೆಪ್ಸಲ್ಲಿ ಹೇಳಿಕೊಡ್ತೀನಿ. 3 ಸೀಸನ್ಸ್ ಇರುತ್ತಲ್ಲ, ಸಮ್ಮರ್, ವಿಂಟರ್ ಆ್ಯಂಡ್ ಆಟಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಸಮ್ಮರಲ್ಲಿ ನೀವು ಸನ್ ಬ್ಲಾಕ್ ಥರದ ಯೂಸ್ ಮಾಡಬೇಕು, ಅಂದರೆ ಸನ್ ಪ್ರೊಟೆಕ್ಷನ್ ಫ್ಯಾಕ್ಟರ್ಸ್ಗಳನ್ನ ಯೂಸ್ ಮಾಡ್ತಾ ಬರಬೇಕು, ಅದು ನಿಮ್ಗೆ ಗೊತ್ತೇ ಇರುತ್ತೆ. ವಿಂಟರಲ್ಲಿ ತುಂಬ ಡ್ರೈ ಆ್ಯಂಡ್ ಬ್ರೇಕ್ಔಟ್ ಆಗ್ತಾ ಇರುತ್ತೆ, ಹಾಗಾಗಿ ನೀವು ಆಯಿಲ್ ಕಂಟೆಂಟ್ ಇರೋದನ್ನ ಜಾಸ್ತಿ ಯೂಸ್ ಮಾಡಬೇಕು. ಇನ್ನು ಆಟಮಲ್ಲಿ ರ್ಯಾಷಸ್ ಜಾಸ್ತಿ ಬರುತ್ತೆ. ಮಳೆಗಾಲದಲ್ಲಿ ಬೇಗ ರ್ಯಾಷಸ್ ಆಗ್ತಾ ಇರುತ್ತೆ, ಟ್ಯಾನು ಆಗಿರಲ್ಲ, ಡ್ರೈನೂ ಆಗಲ್ಲ, ಬಟ್ ಬೇಗ ರ್ಯಾಷಸ್ ಆಗ್ತಾ ಇರುತ್ತೆ, ಸಣ್ಣ ಸಣ್ಣ ಬಾಯ್ಲ್ಸು, ಪಿಂಪಲ್ಸು ಜಾಸ್ತಿ ಆಗ್ತಾ ಇರುತ್ತೆ. ಸೊ ಅದನ್ನು ನಾವು ಅವಾಯ್ಡ್ ಮಾಡಿಕೊಳ್ಳೋದಕ್ಕೆ ಏನೆಲ್ಲ ಟ್ರೀಟ್ಮೆಂಟ್ ಮಾಡ್ಕೊಳ್ಬೇಕು ಮಾಡ್ತೀವಿ. ಸೊ ಎವ್ರಿ ಡೇ ಬಂಡಲ್ಸ್ ಆಫ್ ಪ್ರಾಡಕ್ಟ್ನ ಯೂಸ್ ಮಾಡೋದಕ್ಕಿಂತ ವೆರಿ ಸಿಂಪಲ್ 5 ಸ್ಟೆಪ್ಸ್ನ ನಾನು ಹೇಳ್ಕೊಡ್ತೀನಿ. 5 ಸ್ಟೆಪ್ ರಿಜಿಮ್ ಅಂತ. ಸೊ ವೆರಿ ಫಸ್ಟ್ ಸ್ಟೆಪ್ ಅಂದರೆ, ಬೆಳಿಗ್ಗೆ ಎದ್ದ ತಕ್ಷಣ ಫೇಸ್ ವಾಶ್ ಮಾಡ್ತೀರಲ್ಲ, ಮಾಡಿದ ತಕ್ಷಣ ಏನು ಹಚ್ತೀರಾ ಅನ್ನೋದು ವೆರಿ ಇಂಪಾರ್ಟೆಂಟ್. ಸೊ ಬೆಳಿಗ್ಗೆ ಎದ್ದ ತಕ್ಷಣ ಸ್ಕಿನ್ ಯಾವುದೇ ಇರಲಿ, ಸ್ವಲ್ಪ ಹಸಿ ಹಾಲನ್ನು ನೀಟಾಗಿ ಫೇಸಿಗೆ ಹಚ್ಕೊಳ್ಳಿ. ಎನಿವೆ ನಾವು ಹೆಣ್ಮಕ್ಳು ಕಟ್ ಮಾಡಿ ನಾವು ಹಾಲನ್ನ ಕಾಯಿಸ್ತಾ ಇರ್ತೀವಲ್ವಾ, ಪ್ಯಾಕೆಟ್ ಹಾಲಾದ್ರೂ ಪರವಾಗಿಲ್ಲ, ಜಸ್ಟ್ 1 ಸ್ಪೂನನ್ನು ನೀವು ಪೋರ್ ಮಾಡಿಕೊಂಡು ಫೇಸಿಗೆ ಅಪ್ಲೈ ಮಾಡ್ಕೊಳ್ಳಿ. ಹಸಿ ಹಾಲನ್ನು ಪ್ರತಿದಿನ ಮಾಡೋದ್ರಿಂದ ನಿಮಗೆ ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ತುಂಬ ಚೆನ್ನಾಗಾಗುತ್ತೆ ಆ್ಯಂಡ್ ಕ್ಲೆನ್ಸಿಂಗ್ ಪ್ರಾಪರ್ಟೀಸ್ ಹೈಯೆಸ್ಟ್ ಆಗುತ್ತೆ. ಸೊ ಯಾರು ಬೇಕಾದರೂ ಇದನ್ನ ಕಣ್ಣು ಮುಚ್ಕೊಂಡು ಯೂಸ್ ಮಾಡ್ಬೋದು, ಆ್ಯಂಡ್ ಇಟ್ಸ್ ಅ ವೆರಿ ಗುಡ್ ರೆಜಿಮ್ ಅಂತ ಹೇಳ್ತೀವಿ. ಸೊ ಹಸಿ ಹಾಲನ್ನ ಹಚ್ಚಿರ್ತೀರಾ, ಒಂದು 20 ಮಿನಿಟ್ಸ್ ಬಿಟ್ಬಿಟ್ಟು ಜಸ್ಟ್ ಪ್ಲೇನ್ ವಾಟರಲ್ಲಿ ಅದನ್ನು ವಾಶ್ ಮಾಡಿ. ದಟ್ ಈಸ್ ಫಸ್ಟ್ ಸ್ಟೆಪ್ ಆಗಿದೆ. ಇದಾದ್ಮೇಲೆ ಲೇಟೆಡ್ ಸೋಪ್ ತೊಗೊಂಡ್ರೆ ಸಾಕು, ಚೆನ್ನಾಗಾಗುವಂಥದ್ದನ್ನ ಯೂಸ್ ಮಾಡ್ಕೊಳ್ಬೋದು. ಯಾವುದು ಮಾರ್ಕೆಟಿಂಗ್ ಮಾಡ್ತಾ ಇಲ್ಲ. ಬೇಬಿ ಸೋಪ್ಸ್ ಆರ್ ಆಲ್ವೇಸ್ ಬೆಸ್ಟ್ ಅಂತ ಹೇಳ್ತೀನಿ, ಓನ್ಲಿ ಫಾರ್ ದ ಫೇಸ್ ಆ್ಯಂಡ್ ನೆಕ್, ಬಾಡಿಗೆಲ್ಲ, ಯಾಕಂದರೆ ಅದು ಡಿಯೋಡ್ರೈಸ್ ಮಾಡಲ್ಲ. ಸೊ ಎನಿ ಬೇಬಿ ಸೋಪ್ ವಿಲ್ ವರ್ಕ್. ಸುಮ್ಮನೆ ಫೇಸ್ ವಾಶ್ ಬೇರೆ, ಸೋಪ್ ಬೇರೆ ಅಂತ ಅದು ಅವ್ರು ಮಾರ್ಕೆಟಿಂಗ್ ಸ್ಟ್ರಾಟಜಿ ಮಾಡ್ಕೊಂಡಿದ್ದಾರೆ. ನಿಮ್ಮ ಇದರಲ್ಲಿ ಪ್ರಾಡಕ್ಟ್ಸ್ ಲಿಸ್ಟಲ್ಲಿ ಇಷ್ಟೊಂದು ತುಂಬಿಸ್ಕೊಳ್ಳಿ ಅಂತ. ಹಾಗೆಲ್ಲ ಏನಿಲ್ಲ, ಒಂದು ಒಳ್ಳೆ ಕ್ಲೆನ್ಸಿಂಗ್ ಪ್ರಾಪರ್ಟಿ ಇರೋವಂಥ ಸೋಪ್ ಬೇಕಾಗುತ್ತೆ. ಜಾನ್ಸನ್ ಬೇಬಿ ಅಥವಾ ಹಿಮಾಲಯ ಬೇಬಿ ಸೋಪ್ ಇಸ್ ದ ಬೆಸ್ಟ್. ನಾನು ಇವತ್ತಿಗೂ ಬೇಬಿ ಸೋಪ್ನ ಯೂಸ್ ಮಾಡ್ತಾ ಇರೋದು. ಸೊ ಯಾವುದು ಸೋಪ್ ಕಾಲ್ಡ್ ಫೇಸ್ ವಾಶ್ಗಳನ್ನೆಲ್ಲ ಹೈಪೋಥೆಟೈಸ್ ಪ್ರಾಡಕ್ಟ್ನ ನಾನು ಯೂಸೇ ಮಾಡಲ್ಲ. ಸೊ ಎನಿ ಬೇಬಿ ಸೋಪ್ ವಿಲ್ ವರ್ಕ್ ಫಾರ್ ಯುವರ್ ಸ್ಕಿನ್ ಟೈಪ್. ನಿಮ್ದು ಯಾವುದೇ ಥರ ಸ್ಕಿನ್ ಟೈಪ್ ಇರಲಿ, ಬೇಬಿ ಸೋಪ್ pH ಬ್ಯಾಲೆನ್ಸ್ನ ಸೂಪರಾಗಿ ಮೇಂಟೈನ್ ಮಾಡುತ್ತೆ, ಆಯಿತಾ. ಇಲ್ಲ ನೀವು ಪರ್ಟಿಕ್ಯುಲರ್ ನಾನು ಯಾವುದಾದ್ರೂ ಒಳ್ಳೆ ಫೇಸ್ ವಾಶ್ನೇ ಹುಡುಕ್ತಾ ಇದ್ದೀನಿ ಅಂತ ಅನ್ನೋದಾದರೆ, ಗೋ ಫಾರ್ ಇದ್ರ ಸೆಟಾಫಿಲ್ ಫೇಸ್ ವಾಶ್ ಅಥವಾ ಡರ್ಮಾಡ್ಯೂ ಅಂತ ಒಂದು ಬ್ರ್ಯಾಂಡ್ ಬರುತ್ತೆ. ಡರ್ಮಾಡ್ಯೂದು ಫೇಸ್ ವಾಶ್ನ ಯೂಸ್ ಮಾಡ್ಬೋದು. ನಾನಂತೂ ಯೂಸ್ ಮಾಡಲ್ಲ, ನಾನು ಜಾನ್ಸನ್ ಬೇಬಿನೇ ಯೂಸ್ ಮಾಡೋದು ಇವತ್ತು. ಸೊ ಹಾಗಾಗಿ ಬೇಬಿ ಸೋಪುಗಳನ್ನ ನೀವು ಯೂಸ್ ಮಾಡ್ಕೊಳ್ಬೋದು, ಅಥವಾ ನೀವು ಬೆಟರ್ ಅಂತಂದರೆ ಫೇಸ್ ವಾಶ್ಗಳನ್ನ ಯೂಸ್ ಮಾಡ್ಬೋದು. ಬಂದಿದ್ದೆಲ್ಲ ಫೇಸ್ ವಾಶ್ನ ಟ್ರೈ ಮಾಡ್ತಾ ಕುತ್ಕೊಳ್ಬೇಡಿ, ಅದು ನಿಮ್ಮ pH ಬ್ಯಾಲೆನ್ಸ್ನ ಹಾಳು ಮಾಡ್ತಾರೆ. ಓಕೆ. ಸೊ ಇದಾದಮೇಲೆ ಫೇಸ್ ವಾಶ್ ಎಲ್ಲ ಮಾಡಿ ಸ್ನಾನ ಆಗಿ ಬಂದ ತಕ್ಷಣವೇ ಏನು ಕ್ರೀಮ್ ಹಚ್ಚಲಿ ಅನ್ನೋದೇ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಸೊ ಯಾವುದು ಸ್ಕಿನ್ಗೆ ಬೆಟರ್ ಅಂತಂದರೆ, ನಿಮ್ಮ ಲೈಫ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ತುಂಬ ಹೊರಗಡೆ ಹೋಗ್ತೀರಾ, ಅಥವಾ ಸ್ಟೂಡೆಂಟ್ಸ್ ನೀವು ಟ್ರಾವೆಲ್ ಮಾಡ್ತಿರ್ತೀರಾ, ಬಸ್ಸಲ್ಲೆಲ್ಲ ಟ್ರಾವೆಲ್ ಮಾಡ್ತಿರ್ತೀರಾ, ಪೊಲ್ಯೂಷನ್ಗೆ ಎಕ್ಸ್ಪೋಸ್ ಆಗ್ತಿರ್ತೀರಾ ಅಂತ ಹೇಳೋದಾದರೆ, ಆ ಥರ ಟೈಮಲ್ಲಿ ಮಾಯಿಶ್ಚರೈಸರ್ ಪ್ಲಸ್ ಸನ್ಸ್ಕ್ರೀನ್ ಇರುವಂಥ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿದ್ರೆ ಸಾಕು. ಸೊ ಬಡ್ಜೆಟ್ ಫ್ರೆಂಡ್ಲಿ ಆಗಿ ಒಂದು ಒಳ್ಳೆ ರಿಸಲ್ಟ್ ಕೊಡೋದು ಯಾವುದು ಅಂತಂದರೆ, ಬಯೋಟಿಕ್ ಮಾರ್ನಿಂಗ್ ನೆಕ್ಟರ್ ವಿತ್ ಸನ್ ಪ್ರೊಟೆಕ್ಷನ್ ಅಂತ ಸಿಗುತ್ತೆ ನಿಮಗೆ. ಬಯೋಟಿಕ್ ಮಾರ್ನಿಂಗ್ ನೆಕ್ಟರ್ ಅದು ತುಂಬ ಚೆನ್ನಾಗಿದೆ, ಬಡ್ಜೆಟ್ ಫ್ರೆಂಡ್ಲಿ ಆಗಿರುತ್ತೆ, ಯಾವಾಗಲೂ ಸ್ಕಿನ್ ಗ್ಲೋ ಆ್ಯಂಡ್ ಮಾಯಿಶ್ಚರೈಸ್ ಆಗಿರುತ್ತೆ. ಅದರಲ್ಲಿ ಸನ್ ಪ್ರೊಟೆಕ್ಷನ್ ಇರೋದ್ರಿಂದ ಒಂದೇ ಪ್ರಾಡಕ್ಟ್ ಎಲ್ಲ ಕೆಲಸನೂ ಮಾಡುತ್ತೆ. ಒಂದು ಸ್ವಲ್ಪ ಹೈಯರ್ ಎಂಡ್, ತುಂಬ ಎಕ್ಸ್ಪೆನ್ಸಿವ್ ಅಲ್ಲ, ಒಂದು ಸ್ವಲ್ಪ ಹೈಯರ್ ಎಂಡ್ ಆದ್ರೂ ಪರವಾಗಿಲ್ಲ, ಇನ್ನೂ ಜಾಸ್ತಿ ಡ್ಯೂಯಿ ಫಿನಿಶಿಂಗ್ ಚೆನ್ನಾಗಿರೋವಂಥದ್ದು ಬೇಕು ಅಂತಂದರೆ ಡಾಟ್ ಆ್ಯಂಡ್ ಕೀ ಸನ್ಸ್ಕ್ರೀನ್ ಲೋಷನ್ಸ್ ತುಂಬ ಚೆನ್ನಾಗಿದೆ. ಅದರಲ್ಲಿ ಇದು ಟಿಂಟೆಡು ಕೂಡ ಬಂದಿದೆ. ಟಿಂಟೆಡ್ ಅಂತಂದರೆ ಮಾಯಿಶ್ಚರೈಸರು, ಸನ್ಸ್ಕ್ರೀನು, ಹೈಡ್ರೇಷನು ಜೊತೆಗೆ ಸ್ವಲ್ಪ ಫೌಂಡೇಶನನ್ನು ಮಿಕ್ಸ್ ಮಾಡಿದ್ದಾರೆ. ಸೊ ಅದು ಕೂಡ ತುಂಬ ಚೆನ್ನಾಗಿದೆ. ಡಾಟ್ ಆ್ಯಂಡ್ ಕೀ ಟಿಂಟೆಡ್ ಸನ್ಸ್ಕ್ರೀನ್ ಅಂತ ಹೇಳ್ಬಿಟ್ಟು ಅದು ನಿಮ್ಗೆಲ್ಲರಿಗೂ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಒಂದು ಪ್ರಾಡಕ್ಟ್ ಸುಮ್ಮನೆ ಒಂದು ಜಸ್ಟ್ ಒಂದು 3 ಡಾಟ್ಸ್ ಅಪ್ಲೈ ಮಾಡ್ಕೊಂಡು ಹೋದರೆ ಸಾಕು, ಸ್ಕಿನ್ ಇಡೀ ದಿನ ತುಂಬ ಚೆನ್ನಾಗಿ ಮೇಂಟೈನ್ ಆಗ್ತಾ ಹೋಗುತ್ತೆ. ಓಕೆ. ಸೊ ಮತ್ತೆ ಹೇಳ್ತೀನಿ, ಬಂಡಲ್ಸ್ ಆಫ್ ಪ್ರಾಡಕ್ಟ್ನ ಅಪ್ಲೈ ಮಾಡ್ಕೊಳ್ತಾ ಕೂತ್ಕೋಬೇಡಿ. ಆ ಪ್ರಾಡಕ್ಟ್ ಫಾರ್ಮುಲೇನೇ ಬೇರೆ ಇರುತ್ತೆ, ಈ ಪ್ರಾಡಕ್ಟ್ ಫಾರ್ಮುಲೇಷನ್ ಬೇರೆ ಇರುತ್ತೆ. ಸೊ ಯಾವುದಾದ್ರೂ ಒಂದು ಪ್ರಾಡಕ್ಟ್ ಕರೆಕ್ಟಾಗಿರೋದನ್ನ ಥಿಂಕ್ ಮಾಡಿ. ಆ್ಯಂಡ್ ನೆವರ್ ಯೂಸ್ ಫೇರ್ನೆಸ್ ಕ್ರೀಮ್ಸ್. ಫೇರ್ ಆ್ಯಂಡ್ ಲವ್ಲಿ, ಫೇರ್ ಗ್ಲೋ, ಎಸ್ಪೆಷಲಿ ವೈಟ್ ಬ್ಯೂಟಿ ಇಸ್ ಬಕ್ವಾಸ್, ಆಯಿತಾ. ಇದೆಲ್ಲ ಬಕ್ವಾಸ್. ಯಾವುದನ್ನು ವೈಟ್ ಬ್ಯೂಟಿ ಹಚ್ಕೊಳ್ಳೋದ್ರಿಂದ ಅದೇನು ಏಷ್ಯನ್ ಪೇಂಟಲ್ಲಿ ಹಿಂಗೆ ಹಚ್ಚಿದ ತಕ್ಷಣ ಬೆಳೆದೋದಕ್ಕೆ. ಸೊ ಯು ಹ್ಯಾವ್ ಟು ಮೇಂಟೈನ್ ಯುವರ್ ಸ್ಕಿನ್ ಅಷ್ಟೇ ಬಿಟ್ಟರೆ ಯಾವುದರಿಂದನೂ ಆ ಥರ ಎಲ್ಲ ಏನೂ ಆಗೋದಿಲ್ಲ. ಸೊ ಹಾಗಾಗಿ ನೀವೇನು ಮಾಡಿ ಅಂತಂದರೆ, ಒಂದೊಳ್ಳೆ ಮಾಯಿಶ್ಚರೈಸರ್ ಅಥವಾ ಒಂದೊಳ್ಳೆ ಸನ್ಸ್ಕ್ರೀನ್ಗೆ ಅಥವಾ 2 ಇರೋವಂಥದಕ್ಕೆ ಇನ್ವೆಸ್ಟ್ ಮಾಡಿಬಿಟ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. 2 ಬೇಡ ಮೇಡಮ್, ನನಗೆ ಮೆಡಿಕೇಟೆಡ್ ಏನಾದರೂ ಹೇಳಿ ಅಂದರೆ ಮೆಡಿಕಲ್ ಶಾಪಲ್ಲಿ ಸಿಗುವಂಥದ್ದು, ಬಿಕಾಸ್ ಇಟ್ ಇಸ್ ಟ್ರಸ್ಟ್ ವರ್ದಿ ಅಲ್ವಾ.
ಸೊ ಆ ಥರದ್ದು ಏನಾದರೂ ಒಂದು ನೀವು ಮೆಡಿಕೇಟೆಡ್ ನೀವು ನೋಡ್ತಿದ್ದೀರಾ ಅಂತಂದರೆ ಸನ್ ಬ್ಯಾಂಕ್ ಅಂತ ಸಿಗುತ್ತೆ, ಸನ್ ಬ್ಯಾಂಕ್ ಅಂತ. ಅದರಲ್ಲಿ ಸನ್ಸ್ಕ್ರೀನು ಇದೆ ಮತ್ತು ಮಾಯಿಶ್ಚರೈಸೇಷನ್ ಕೂಡ ತುಂಬ ಚೆನ್ನಾಗಿ ಆಗುತ್ತೆ. ಆ ಥರದನ್ನು ನೀವು ಮೆಡಿಕಲ್ ಶಾಪಲ್ಲಿ ಹೋಗಿ ತೊಗೊಂಡು ಯೂಸ್ ಮಾಡ್ಕೊಳ್ಬೋದು. ಸೊ ಅದು ಬಿಟ್ಟು ಫೌಂಡೇಶನ್ ಯೂಸ್ ಮಾಡ್ತೀರಂದ್ರೆ ಮಾಯಿಶ್ಚರೈಸರ್ ಅಥವಾ ಸನ್ಸ್ಕ್ರೀನ್ ಹಾಕಿದ ಮೇಲೆ ಫೌಂಡೇಶನನ್ನು ಸ್ವಲ್ಪ ಅಪ್ಲೈ ಮಾಡ್ಕೊಳ್ಳಿ ಹೊರತು ಡೈಲಿ ಓವರ್ ಇದ್ರದ್ದು ಫೌಂಡೇಶನ್ ಹಚ್ಕೊಳ್ಳೋಂಥ ಅಗತ್ಯ ಖಂಡಿತ ಇರುತ್ತೆ. ಆ್ಯಂಡ್ ಲೈಟ್ ಲಿಪ್ ಬಾಮ್ ಆ್ಯಂಡ್ ಕಾಜಲ್ ವಿಲ್ ಗೋ ವೆಲ್. ಹೆಣ್ಮಕ್ಳಿಗೆ ಅಷ್ಟೇ ಸಾಕು, ಅದರಲ್ಲೇ ತುಂಬ ಚೆನ್ನಾಗಿ ಕಾಣಿಸ್ತೀವಿ. ಓವರಾಗಿ ಪೇಂಟ್ ಹಚ್ಕೊಳ್ಳೋಂಥ ನೆಸೆಸರಿ ಇರೋದಿಲ್ಲ. ನೀವು ಎಷ್ಟು ಹಚ್ತೀರೋ ಅಷ್ಟೇ ತೆಗಿಯೋವಂಥದ್ದನ್ನು ಅಭ್ಯಾಸ ಮಾಡ್ಕೊಳ್ಬೇಕು ಡೈಲಿ ರುಟೀನಲ್ಲಿ. ಕಾಲೇಜ್ ಅಥವಾ ಆಫೀಸ್ಗೆ ಹೋಗಿ ಬರ್ತೀರಲ್ಲ, ಬಂದ ಮೇಲೆ ಅಯ್ಯೋ ಸುಸ್ತಾಗಿದೆ, ತುಂಬ ಸ್ಟ್ರೆಸ್ ಆಗಿದೆ ಅಂದ್ಕೊಂಡು ಅದೆಲ್ಲ ಪ್ರಾಡಕ್ಟ್ನ ಹಾಗೆ ಬಿಟ್ಟು ಮಲಗೋದ್ರಿಂದ ಸ್ಕಿನ್ ತುಂಬ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅಪ್ಲೈ ಮಾಡಿದ್ರೆ ಅಂದಮೇಲೆ ದಿಸ್ ಇಸ್ ಮ್ಯಾಂಡೇಟ್ರಿ ಟು ರಿಮೂವ್ ಇಟ್ ಆಫ್. ಸೊ ಸುಮ್ಮನೆ ಹೋಗಿ ಎಕ್ಸ್ಪೆನ್ಸಿವ್ ಕ್ಲೆನ್ಸರ್ ಎಲ್ಲ ತೊಗೊಂಡು ಮತ್ತೆ ವಾಶ್ ಮಾಡೋಂಥ ನೆಸೆಸರಿ ಇರಲಿಲ್ಲ. ಈವ್ನಿಂಗ್ ರಿಜೀಮ್ಗೆ ಬೆಸ್ಟ್ ಕ್ಲೆನ್ಸರ್ ಯಾವುದಂದ್ರೆ ಹುಳಿ ಬಂದಿರೋಂಥ ಮೊಸರು ಅಥವಾ ನಾರ್ಮಲ್ ಮೊಸರು ಅಥವಾ ಮಜ್ಜಿಗೆ ಇರುತ್ತಲ್ಲ ಮನೆಯಲ್ಲಿ, ಜಸ್ಟ್ ಅಪ್ಲೈ, ರಬ್ ಫಾರ್ ಎ ವೈಲ್ ಆ್ಯಂಡ್ ವಾಶ್ ಇಟ್ ಆಫ್. ಇದು ನಿಮ್ಮ ಎಂಟೈರ್ ಡೇದು ಏನೆಲ್ಲ ಪೊಲ್ಯೂಷನ್ ಇರುತ್ತೆ, ಸನ್ ಟ್ಯಾನ್ ಆಗಿರುತ್ತೆ ಅದನ್ನೆಲ್ಲ ತೆಗೆದು ಬೆಸ್ಟ್ ವೇ ಆ್ಯಂಡ್ ನ್ಯಾಚುರಲ್ ವೇಲಿ ಕ್ಲೆನ್ಸ್ ಆಫ್ ಮಾಡೋದಕ್ಕೆ ತುಂಬ ಒಳ್ಳೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಟೋನರ್ ಆಸ್ ವೆಲ್, ಇದು ಟೋನಿಂಗ್ ಕೆಲಸನೂ ಮಾಡ್ತಾ ಹೋಗುತ್ತೆ. ನನಗೆ ಮೊಸರದೆಲ್ಲ ಇಷ್ಟ ಇಲ್ಲ, ವಾಸನೆ ನನಗೆ ಇಷ್ಟ ಆಗಿಲ್ಲ ಅಂದರೆ ಈಸಿಯಾಗಿ ನಾನು ರೋಸ್ ವಾಟರ್ ಮಾಡೋದನ್ನ ಇವತ್ತು ಹೇಳ್ಕೊಡ್ತೀನಿ. ಮನೆಯಲ್ಲೇ ನೀವು ರೋಸ್ ವಾಟರ್ ಮಾಡ್ಕೊಳ್ಳಿ, ಜಸ್ಟ್ ಅದನ್ನು ಸ್ಪ್ರೇ ಬಾಟಲ್ ಒಳಗಡೆ ಹಾಕಿಟ್ಕೊಂಡು ಸ್ಪ್ರೇ ಮಾಡ್ಕೊಂಡು ಒಂದು 2 ನಿಮಿಷ ಬಿಟ್ಟು ವೈಪ್ ಆಫ್ ಮಾಡ್ಕೊಳ್ಳಿ. ಅದರಿಂದ ಕೂಡ ಸ್ಕಿನ್ ತುಂಬ ಚೆನ್ನಾಗಿ ಹೈಡ್ರೇಟ್ ಕೂಡ ಆಗುತ್ತೆ ಆ್ಯಂಡ್ ನರಿಶ್ಮೆಂಟ್, ಟೋನಿಂಗ್ ಎಲ್ಲ ಕೆಲಸ ಮಾಡುತ್ತೆ. ಓಕೆ, ಸೊ ಇದೆಲ್ಲ ಆದಮೇಲೆ ಬೆಡ್ ಟೈಮ್ ರಿಜೀಮ್ ಅಂತ ಹೇಳ್ತೀವಿ. ಬೆಡ್ ಟೈಮ್ ರಿಜೀಮ್ ಅಂತಂದರೆ ಮಲ್ಕೊಳ್ಳುವಾಗ ನಾವು ಸ್ಕಿನ್ನನ್ನು ಹೇಗೆಲ್ಲ ಪ್ರಿಪ್ರೇಷನ್ ಮಾಡ್ತೀವಿ ಅನ್ನೋದು ವೆರಿ ಇಂಪಾರ್ಟೆಂಟ್. ತುಂಬ ಜನ ನೈಟ್ ಸೀರಮ್ ಹಚ್ಕೋತೀನಿ, ಅನ್ಯಾಯ ಸೀರಮ್ ಮಾಡಿ, ಅದೆಲ್ಲ ಕೆಮಿಕಲ್ ಫ್ಯಾಕ್ಟ್ರಿಲಿ ಹೋಗಿ ಗಿನೈಲ್ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡೋರಿಗೆ ಬೇಕಾಗಿರೋಂಥದ್ದು. ಸತ್ಯವಾಗಿ ಹೇಳಿ, ಈ ನಯಾಸಿನಮೈಡ್ ಆಗಿರ್ಬೋದು, ಈ ಸೀರಮ್ಗಳು ಸೋ ಮೆನಿ ಸೀರಮ್ಸ್ಗಳು ಫಾರ್ಮುಲೇಷನ್ ಏನೇನೋ ಹೇಳ್ತಾರೆ. ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಅವ್ರು ಹೇಳ್ತಾರೆ ಅನ್ನೋ ಕಾರಣಕ್ಕೋಸ್ಕರ ನಾವು ಅದನ್ನು ಪರ್ಚೇಸ್ ಮಾಡ್ತೀವಿ. ಇನ್ಫ್ಯಾಕ್ಟ್ ಆ ಕಂಟೆಂಟ್ ಏನು ಕೆಲಸ ಮಾಡುತ್ತೆ ಅಂತ ನನಗಾಗಲಿ ಅಥವಾ ನಮ್ಮಲ್ಲಿ ಎಷ್ಟೊಂದು ಜನಕ್ಕೆ ಅದು ಗೊತ್ತೇ ಇರಲ್ಲ. ಇಟ್ ಇಸ್ ಅ ಫ್ಯಾಕ್ಟ್. ಸುಮ್ಮನೆ ಯಾರೋ ಇನ್ಫ್ಲುಯೆನ್ಸರ್ ಹೇಳ್ತಾರೆ ಅಂತ ತಗೊಂಬಂದು ನಾವು ಹಾಕೊಳ್ತೀವಿ. ಸೊ ಇಷ್ಟೊಂದೆಲ್ಲ ಕೆಮಿಕಲ್ ಫ್ಯಾಕ್ಟ್ರಿ ನಮ್ಮ ಸ್ಕಿನ್ ಆಗುವಂಥ ನೆಸೆಸರಿ ಖಂಡಿತ ಇಲ್ಲ. ಸೊ ಗೋ ಫಾರ್ ನ್ಯಾಚುರಲ್ ಪ್ರಾಡಕ್ಟ್. ಹಾಗಾಗಿ ನೀವು ಬೆಡ್ ಟೈಮ್ಗೆ ಹೋಗ್ಬೇಕಂತಂದ್ರೆ ಏನಾದರೂ ನೀಟಾಗಿ ನಮ್ಮ ಸ್ಕಿನ್ಗೆ ಅಪ್ಲೈ ಮಾಡ್ಕೊಳ್ಬೇಕು ಅಂತ ಅನ್ನೋದಾದ್ರೆ ಈಸಿಯಾಗಿ ನಾನು ಇವತ್ತು ಸ್ಯಾಫ್ರನ್ ಬಟರ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಎಲ್ಲರಿಗೂ ಯೂಸ್ ಆಗುತ್ತೆ. ಪಸ್ಸಿರೋ ಪಿಂಪಲ್ ಅವ್ರಿಗೆ ಬಿಟ್ಟು ಇನ್ನು ಮಿಕ್ಕಿದವ್ರಿಗೆಲ್ಲರಿಗೂ ಯೂಸ್ ಆಗುತ್ತೆ. ಆ್ಯಂಟಿ ಏಜಿಂಗ್, ಮಾಯಿಶ್ಚರೈಸಿಂಗ್, ಹೈಡ್ರೇಟಿಂಗ್ ಆ್ಯಂಡ್ ಗ್ಲೋಯಿಂಗ್, ಇದಿಷ್ಟಕ್ಕೂ ಒಂದೇ ಫಾರ್ಮುಲಾ ಸ್ಯಾಫ್ರನ್ ಬಟರ್. ಸೊ ಆ ಸ್ಯಾಫ್ರನ್ ಬಟರ್ನ ನೀಟಾಗಿ ಫೇಸಿಗೆ ಅಪ್ಲೈ ಮಾಡ್ಕೊಳ್ಳಿ. ಬೆಡ್ ಟೈಮಲ್ಲಿ ಬೆಳಿಗ್ಗೆ ಎದ್ದು ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ವಾಶ್ ಮಾಡ್ಕೊಂಡ್ರೆ ಸಾಕು. ಎಂಟೈರ್ ಇಯರ್ ನಿಮ್ಮ ಸ್ಕಿನ್ನನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾನು 43 ಇಯರ್ಸ್ ನನಗೆ. ಸೊ ನೋ ಒನ್ ಕ್ಯಾನ್ ಫೈಂಡ್ ಔಟ್ 43 ಇಯರ್ಸ್ ಅಂತ ಅಂದ್ಬಿಟ್ಟು. ಸೊ ನಾನು ತುಂಬ ವರ್ಷದಿಂದ ಫಾರ್ಮುಲಾ ಫಾಲೋ ಮಾಡ್ತಾ ಇರೋದು ಇದಿಷ್ಟು ಮಾತ್ರ. ಬೆಳಿಗ್ಗೆ ತಕ್ಷಣ ಹಸಿ ಹಾಲನ್ನು ಹಚ್ತೀನಿ, ಮಧ್ಯಾಹ್ನ ಒಂದ್ಸತಿ ನಾನು ಆಫ್ಟರ್ ಮೈ ವರ್ಕ್ ಮೊಸರಲ್ಲಿ ಕ್ಲೆನ್ಸ್ ಮಾಡ್ಕೊಳ್ತೀನಿ, ರಾತ್ರಿ ಬೆಡ್ ಟೈಮಲ್ಲಿ ನಾನು ಸ್ಯಾಫ್ರನ್ ಬಟರ್ನ ಯೂಸ್ ಮಾಡ್ತೀನಿ. ಸೊ ದಿಸ್ ಇಸ್ ಯುವರ್ ರಿಜಿಮ್. 365 ಡೇಸ್ ನೀವು ಇದನ್ನು ಫಾಲೋ ಮಾಡ್ತಾ ಬಂದರೆ ಬೇರೆ ವಂಡರ್ಸ್ ಆಫ್ ಕ್ರೀಮ್ಗಳು ಯಾವುದೂ ನೆಸೆಸರಿ ಇರೋದಿಲ್ಲ. ಹೋಪ್ ಯು ಎಂಜಾಯ್ಡ್ ಇಟ್ ಆ್ಯಂಡ್ ಅದನ್ನು ಫಾಲೋ ಮಾಡ್ತೀರಾ ಅನ್ಕೋತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.